ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅನ್ಮನು. ಯಾಕೋ ಇವತ್ತು ಶೆಕೆ ಆಗ್ತಾ ಇದೆ ಫುಲ್ಲು. ನೋಡಿದ್ರೆ ಆಷಾಢ, ಹೊರಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ. ಬಿಸಿಲಿದೆಯೋ ಏನೋ ಗೊತ್ತಿಲ್ಲ, ಹೊರಗಡೆಗಂತೂ ಹೋಗೇ ಇಲ್ಲ ಇದ್ದಾಗ್ಲಿಂದನು. ಈ ವಿಂಡೋಗಳು ತೆಗೆನ ಅಂದ್ರೆ ಇಲ್ಲೇ ವೆಹಿಕಲ್ಗಳು ಓಡಾಡ್ತಾವ, ತುಂಬಾ ಏನು ಓಡಾಡಲ್ಲ, ಬಟ್ ಸ್ಟಿಲ್ ಆ ಗಾಡಿಯವರೆಲ್ಲ ಪಿಯೋ ಪಿಯೋ ಅನ್ಕೊಂಡು ಓಡಾಡಿಸ್ತಾರೆ. ಮನೆ ಹತ್ರಕ್ಕೆ ಓಡಾಡ್ತಿರ್ತಲ್ಲ ಅವ್ರು, ಆ ಸೌಂಡ್ ಜಾಸ್ತಿ ತೆಗ್ದಿದೆ, ವಾಪಸ್ ಹಾಕ್ಬಿಟ್ಟೆ. ಆದ್ರೂ ಏನ್ ಗೊತ್ತಾಯ್ತು, ಗ್ಲಾಸ್ ಹೊರಗಡೆಯಿಂದ ಕಾಣತ್ತೆ ಇಷ್ಟೊತ್ನಲ್ಲೂ. ನಮ್ಮನೆಲ್ಲ ಡೇ ಟೈಮ್ ಅಲ್ಲಿ ಹೊರಗಡೆಯಿಂದ ಒಳಗಡೆ ಕಾಣಿಸಲ್ಲ, ಬಟ್ ಇದ್ರಲ್ಲಿ ಕಾಣತ್ತೆ. ಸೊ ಅದಕ್ಕೆ ಮನುಗೆ ಹೇಳಿದ್ದೆ ಬೆಳಗ್ಗೆ, ಈ ಕಡೆ ವಿಂಡೋ ತೆಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಈ ಕಡೆ ನೀನು 4 ವಿಂಡೋ ತೆಗೆದ್ರು ಏನು ಪ್ರಾಬ್ಲಮ್ ಇಲ್ಲ, ಗಾಳಿನೂ ಬರುತ್ತೆ ಚೆನ್ನಾಗಿ. ಆಕ್ಚುಲಿ ಆ ಕಡೆನೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕಾಂಪೌಂಡ್ ಉದ್ದ ಐ ಮೀನ್ ಎತ್ತರ ಇದೆ. ಕಾಣತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಕಾಂಪೌಂಡ್ ಹೈಟ್ ಇದೆ, ಸೌಂಡ್ ಬರುತ್ತೆ ಅಂತ. ಬೆಳಗ್ಗೆ ತೆಗ್ದಿದೆ, ಅಲ್ಲಿ ಹಾಲಲ್ಲಿ ಕೂತ್ಕೊಂಡ್ನಲ್ಲ ಬೆಳಗ್ಗೆ ಕಾಫಿ ಕುಡ್ಕೊಂಡು, ಅದು ಬೆಳಗ್ಗೆ ಎಲ್ಲ ಓಡಾಡ್ತಾ ಇರ್ತಾರ, ವೀಕೆಂಡ್ ಬೇರೆ, ಪ್ಯಾವ್ ಪ್ಯಾವ್ ಅನ್ಕೊಂಡು ಓಡಾಡ್ತಿದ್ರು. ಆಗ್ತೆ 5 ನಿಮಿಷ ತಲೆ ಕೆಟ್ಟಂಗಾಯ್ತು, ಆಗ್ತೆ. ಸೊ ಒಂದು ಖುಷಿ ವಿಚಾರ ಏನಂದ್ರೆ, ತುಂಬಾ ವೆಹಿಕಲ್ಸ್ ಅಷ್ಟು ಓಡಾಡಲ್ಲ ಇಲ್ಲಿ. ಎಲ್ಲಾ ರೋಡ್ಗಳು ಮೇನ್ ರೋಡ್ಗಳು ಇದ್ದಂಗೆ ಶಾರ್ಟ್ ಕಟ್ಗಳು ತಗೊಂತಾ ಇರ್ತಾರೆ, ಹಂಗಾಗಿ ಓಡಾಡೋ ಜನಗಳು ಜಾಸ್ತಿ. ಇವಾಗ ನಾವು ಹೋಗ್ತಾ ಇದೀವಿ ಕಿಚನ್ನಿಗೆ ಎಂಟ್ರಿ ಕೊಡಕ್ಕೆ, ಲಂಚ್ ಪ್ರಿಪೇರ್ ಮಾಡಕ್ಕೆ. ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಚಿಕನ್ ತಗೊಂಡ್ ಬನ್ನಿ, ಚಿಕನ್ ಬಿರಿಯಾನಿ ಮಾಡೋಣ ಇವತ್ತು. ಒನ್ ಡೇ ಇದಲ್ವಾ, ಸ್ಯಾಟರ್ಡೆ. ಸೊ ಆಫ್ಟರ್ನೂನ್ ನೈಟ್ ಅಷ್ಟೇನೆ ಬಿರಿಯಾನಿ ಮಾಡ್ಬಿಟ್ಟು, ಮೊನ್ನೆ ಕಬಾಬ್ ಮಾಡಿದೆ, ಮನುಗ್ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು, ಅದಕ್ಕೆ ಇವತ್ತು ಮಾಡ್ಕೊಡ್ಲ ಮನು ಕಬಾಬು ಅಲ್ವಾ. ಬಟ್ ಪದೇ ಪದೇ ಕೇಳಬಾರ್ದು ಕಬಾಬ್ ನೀನು. ಇಲ್ಲ ಈ ಪದೇ ಪದೇ ಕೇಳಲ್ಲ, ವಾರಕ್ಕೊಂದು ದಿನ ಪದೇ ಪದೇ ಅನ್ನೋದು ತುಂಬಾ ಆಯಿಲ್ ತಗೊಳುತ್ತೆ. ಏರ್ ಫ್ರೈಯರ್ ತಗೋಬೇಡ, ಏರ್ ಫ್ರೈಯರ್ ತಗೊಂಡ್ರೆ ಈಸಿ ಮಾಡ್ಬೋದು. ನನ್ನ ಗಂಡಂಗೆ ಒಂದ್ ಹೇಳಕ್ ಹೋದ್ರೆ ಇನ್ನೊಂದನ್ನ ಹಾಕ್ತಾರೆ ಅಲ್ಲಿ ಬೆಲ್ಟ್. ನಾನ್ ನೋಡಿ ಎಂತ ಎಡ್ವಟ್ ಕೆಲಸ ಮಾಡಿದ್ದೀನಿ. ರಾತ್ರಿ ಟ್ಯಾಬ್ನ ಚಾರ್ಜ್ಗೆ ಹಾಕಿದೆ, ಮರ್ತ್ಬಿಟ್ಟು ಹೋಗ್ಬಿಟ್ಟು ಮಲ್ಕೋಬಿಟ್ಟಿದ್ದೀನಿ. ಬೆಳಗ್ಗೆ ಬಂದು ಮನು ನೋಡ್ಬಿಟ್ಟು ಎದ್ದ ತಕ್ಷಣ ಬೈತಾ ಇದ್ದಾರೆ, ಟ್ಯಾಬ್ ಚಾರ್ಜ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗಿ ಮಲಗಿದ್ಯಲ್ಲ, ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ಒಂದೊಂದ್ಸರಿ ಎಡ್ವಟ್ ಕೆಲಸ ಮಾಡ್ತಾ ಇರ್ತೀನಿ, ಬೈಸ್ಕೊಂತಾ ಇರ್ತೀನಿ. ನಮ್ಮನೆ ಓನರ್ ಫೋನ್ ಮಾಡಿದ್ರು ಬೆಳಗ್ಗೆ, ಇವತ್ತು ಎಲೆಕ್ಟ್ರಿಷಿಯನ್ ಬರ್ತಾರೆ ಮೇಡಮ್, ಒಂಚೂರು ಮುಂದೆ ನಿಂತ್ಕೊಂಡು ಆ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅಂತ. ಇಲ್ಲಿ ಒಂದು ಪಾರ್ಕಿಂಗ್ ಅಲ್ಲಿ ಲೈಟ್ ವರ್ಕ್ ಆಗ್ತಾ ಇಲ್ಲ, ಮೋಟರ್ ಆನ್ ಆಗಿದೆ, ಸೌಂಡು ಅಷ್ಟು ಹೈಟ್ ಅಲ್ಲಿ ಇದೆ. ನೈಟ್ ಟೈಮು ಸ್ವಲ್ಪ ಕತ್ಲೆ ಹೊಡಿಯುತ್ತೆ, ಸ್ಟ್ರೀಟ್ ಲೈಟ್ ಬೆಳಕು ಬರುತ್ತೆ, ಬಟ್ ಸ್ಟಿಲ್ ಕತ್ಲೆ ನಮಗೆ, ಹಂಗಾಗಿ ಅದು ಬೇಕು ಅಂದ್ವಿ. ಅದಕ್ಕೆ ಅದೊಂದು ಚೆಕ್ ಮಾಡ್ಸೋಣ ಅಂತ. ಏನೋ ಅದು ಹೋಗಿರ್ಬೇಕು ಅನ್ನೋದು ಡೌಟ್ ಇದೆಯಂತ ಅವರಿಗೆ. ಅದಕ್ಕೆ ಅದು ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ. ಇವಾಗ ಅವ್ರನ್ನೊಬ್ರನ್ನ ವೇಟ್ ಮಾಡ್ತಾ ಇದೀವಿ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಅದರ್ವೈಸ್ ಸಂಜೆ ಸ್ವಲ್ಪ ಹೊರಗಡೆ ಹೋಗೋ ಪ್ಲಾನ್ ಅಲ್ಲಿ ಇತ್ತು, ಇಲ್ಲೇನೆ ಮನೆಗೆ ಒಂದ್ ಸ್ವಲ್ಪ ಏನೇನೋ ನೋಡ್ಬೇಕಿತ್ತು. ಬಟ್ ಅವ್ರೇನಾದ್ರೂ ಬಂದ್ರೆ ಸಂಜೆ ಎಡವಟ್ಟಾಗತ್ತೆ, ನೋಡೋಣ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ, ಫೋನ್ ಮಾಡಿ ಕೇಳ್ಕೊಳ್ಳೋಣ ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ. ಅದಕ್ಕೆ ನಾ ಮೊದಲು ಪಾತ್ರೆನೂ ತೊಳೆದಿಲ್ಲ ನಿನ್ನೆ ನೈಟು ನಾನು. ಇವಾಗ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಮನು ಬರೋ ಅಷ್ಟೊತ್ತಿಗೆ ಮಸಾಲೆನೆಲ್ಲ ರೆಡಿ ಮಾಡ್ಕೊತೀನಿ. ಬಂದ ತಕ್ಷಣ ಒಗ್ಗರಣೆಗೆ ಹಾಕಕ್ಕೆ ಸರಿ ಹೋಗುತ್ತೆ. ಬೇಗ ಕುಕಿಂಗ್ ಕೆಲಸ ಮುಗಿದ್ಬಿಟ್ರೆ ಇನ್ನ ಮನೆ ಕ್ಲೀನಿಂಗ್ ಕೆಲಸ ಕೈ ಹಾಕ್ಬೇಕು. ಇವತ್ತು ಮಾಡಿ ಮುಗಿಸೋದೆ ಡಿಸೈಡ್ ಆಗೋಗ್ಬಿಟ್ಟಿದೆ. ಇವತ್ತು ಲಂಚ್ಗೆ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ಕಬಾಬ್ ಅಂದ್ರೆ ಮನುಗೆ ಸಿಕ್ಕಾಬಟ್ಟೆ ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ನಾನು ಕಲ್ತಿದ್ದು ಸಿಂಪಲ್ ಆಗಿ ಕ್ವಿಕ್ ಆಗಿ ಹೆಂಗ್ ಮಾಡ್ತೀನಿ ಅಂತ ನಿಮ್ಗೂ ತೋರಿಸ್ಕೊಡ್ತೀನಿ. ಹಂಗೆ ಬಿರಿಯಾನಿನ ಇದೇ ಮೆಥಡ್ ಅಲ್ಲಿ 3-4 ವೆರೈಟಿ ಬಿರಿಯಾನಿ ಮಾಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಆಗೋಗಿದೆ, ಆಲ್ರೆಡಿ 1:10 ಆಗಿದೆ ಟೈಮ್, ಹಂಗಾಗಿ ಇವತ್ತು ಬೇಗ ಮಾಡೋಣ ಅನ್ಕೊಂಡಿದ್ದೀನಿ. ಹೆಂಗ್ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ. ಸೊ ನಿಮ್ಗೂ ಯಾರಿಗಾದ್ರೂ ಇದು ಸಿಂಪಲ್ ಆಗತ್ತೆ, ಬೇಗ ಆಗತ್ತೆ ಅನ್ನೋದಾದ್ರೆ ಟ್ರೈ ಮಾಡಬಹುದು. ಟ್ರೈ ಮಾಡಿ ನೋಡಿ, ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಸದ್ಯಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ. ಇದಕ್ಕೆ ನಾನು ಹಾಕೊಂತ ಇರೋದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅಂಡ್ ಶುಂಠಿ. ಈಗ ಹೋಗಿ ನಾನು ಚಿಕನ್ ತಗೊಂಡು ಬಂದೆ. ನಾನು ಹೋಗಿ ಬಂದಾಗ ಏನೂ ಇರಲಿಲ್ಲ. ಆಲ್ರೆಡಿ ನೋಡಿ ಮಳೆ ಬೀಳ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ. ವೆದರು ಕ್ಲೈಮೇಟು ಹೆಂಗೆ ಚೇಂಜ್ ಆಗ್ತಾ ಇದೆ ಡ್ರಾಸ್ಟಿಕ್ ಆಗಿ ಅಂದರೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎನಿವೇಸ್ ಟೈಮ್ ಈಗ 1:15. ಮಂಜು ಅವರಿಗೆ ಕೋಳಿ ತಂದ್ಕೊಟ್ಟೆ. ಅವ್ರು ಇವಾಗ ಇಲ್ಲಿ ನೋಡಿ ಕ್ಯಾಮ್ರಾ ಇಲ್ಲಿ ಇಟ್ಕೊಂಡು ವ್ಲಾಗ್ ಮಾಡ್ತಾವ್ರೆ. ಏನಪ್ಪ ಅಂದ್ರೆ ನಾನು ಮಾಡೋ ಕಬಾಬು ನಿನಗೆ ತುಂಬಾ ಇಷ್ಟ ಅಲ್ವಾ? ಹೌದು, ಅದಕ್ಕೇನೆ ನಾನು ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಂಗೆ ಕ್ವಿಕ್ ಆಗಿ ನೋಡಿ. ಇಷ್ಟ ಹಾಕೊಂಡು ಆಯ್ತು. ಇವಾಗ ಇದು ಹಾಕೊಂಡ್ಮೇಲೆ ನೆಕ್ಸ್ಟ್ ಮಾಡೋದು ತಗೋಬೇಕು ಬ್ಲೇಡ್. ಓಕೆ, ಮಸಾಲೆ ಆಗೋದು ಎಲ್ಲಿಟ್ಟೆ ನಾನು. ಎನಿವೇಸ್ ಅದು ನೀನು ಕಬಾಬ್ ಮಾಡೋದಕ್ಕಿಂತ ಮುಂಚೆ ಬಿರಿಯಾನಿ ಮಾಡ್ಬಿಡು, ತಿನ್ಕೊಬಿಡೋಣ. ಅಲ್ಲಪ್ಪ, ಕಬಾಬ್ ಮಾಡ್ತಾ ಇಲ್ಲ, ಮ್ಯಾರಿನೇಷನ್ ಮಾಡಿ ಇಟ್ಬಿಟ್ರೆ ಬಿರಿಯಾನಿ ಮಾಡೋ ತನಕ ಅದು ಮ್ಯಾರಿನೇಟ್
ಆಗುತ್ತಲ್ಲ. ಯಾಕೆ ಎಷ್ಟೊತ್ತು ಮಿಕ್ಸ್ ಮಾಡೋದು? 2 ನಿಮಿಷ. ಎಷ್ಟೊತ್ತು ಪ್ರಶ್ನೆ ಬರಲ್ಲ, ಈಗ ಆಲ್ರೆಡಿ ಒಂದು ಕಾಲ್ ಆಗಿದೆ, ಅದಕ್ಕೆ ಹೇಳ್ತಾರೆ. ತಪ್ಪು ನಂದಲ್ಲ, ನಿಂದು. ಚಿಕನ್ ತಂದು ಕೊಟ್ಟಿದ್ದು ಯಾರು ಲೇಟ್ ಆಗಿ? 11 ಗಂಟೆಗೆ ಕೊಟ್ಟೆ, ಒಂದು ಕಾಲ್ ಆಯ್ತು. ಹೌದು 11 ಗಂಟೆಲಿ ಇನ್ನು ಕಾಫಿ ಕುಡಿತಾ ಇದೆ ನೋಡು. ನೀನ್ ಮಾತಾಡಿಸ್ತಾರೆ ನಂಗೆ ಏನೇನ್ ಹಾಕ್ಬೇಕು ಮರ್ತೋಗ್ಬಿಡುತ್ತೆ. ಮೊದ್ಲೇ ಮರೆಬಿಡಿ ಸಾಹೇಬ್ರು. ಓಕೆ, ಮಾಡ್ಲಿ ಬನ್ನಿ. ಒಟ್ನಲ್ಲಿ ಇವತ್ತು ನಮಗೆ ಊಟ ಸಿಗೋ ಅಷ್ಟೊತ್ತಲ್ಲಿ 3:30 100% ಬರೆದಿಟ್ಕೊಳ್ಳಿ. 3:30 ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಹೇಳ್ತೀನಿ ನಿಮ್ಗೆ ಟೈಮ್ ಏನು, ನಾವು ಊಟ ಮಾಡೋದು ಅಂತ. Bad little baby, I'm hot like tea. I'm a bad little chick with a body on me like no ring, ring, ring. Never met a girl like me in his dreams. Lit like big with a face so mean. All the bad boys trying to get with me. No ring, ring. ಕಬಾಬಿಗೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ, ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಬಿರಿಯಾನಿ ಮಾಡೋ ಅಷ್ಟರಲ್ಲಿ ಅದು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಇವಾಗ ಕ್ವಿಕ್ಕಾಗಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಬೇಗ ಆಗುತ್ತೆ, ಅದಕ್ಕೆ ತುಂಬಾ ಮಸಾಲೆ ಎಲ್ಲ ರುಬ್ಬೋದಿರಲ್ಲ. ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ನಾನು ಗ್ರೈಂಡ್ ಮಾಡ್ಕೊಳ್ಳೋದು. ಪುದೀನ ಕೊತ್ತಂಬರಿ ಸೊಪ್ಪನ್ನ ನಾನು ಗ್ರೈಂಡ್ ಮಾಡಲ್ಲ. ಅದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ತಿಕ್ ಪೇಸ್ಟ್ ಆಗೋಗ್ಬಿಡುತ್ತೆ. ಆಮೇಲೆ ಬಿರಿಯಾನಿ ರೈಸ್ ಫುಲ್ಲು ಮಸಾಲ ಅನ್ಸುತ್ತೆ. ಅದಕ್ಕೆ ಅದನ್ನ ಹಂಗೆ ಸಣ್ಣದಾಗಿ ಚಾಪ್ ಮಾಡ್ಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಬಿಡೋಣ. ಹೊಟ್ಟೆ ಹಶ್ವಾಗ್ತಾ ಇದೆ ಫುಲ್ಲು. ಮನು ಬಂದು 2-3 ಸರಿ ಆಲ್ರೆಡಿ ನೋಡ್ಕೊಂಡು ಹೋದ್ರು. ಇನ್ನೂ ಆಗಿಲ್ವಾ ಮಂಜು ಅಂತ. ಇನ್ ಚಿಕನ್ ಅಂದ್ರೆ ಕೇಳ್ಬೇಕಾ ಅವ್ರನ್ನ. ಬಿರಿಯಾನಿ ಮಸಾಲ ಫುಲ್ ಘಮ ಅಂತ ಇದೆ, ಒಳ್ಳೆ ಅರೋಮ ಬರ್ತಾ ಇದೆ. ಸೊ ಇದಕ್ಕೆ ಇನ್ನೇನಿಲ್ಲ, ನನಗೆ ಆವಾಗಲೇ ಫೋನ್ ಕಾಲ್ ಬಂದ್ಬಿಡ್ತು, ಇಂಪಾರ್ಟೆಂಟ್ ಫೋನ್ ಕಾಲ್ ಇತ್ತು. ಮಾತಾಡ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ. ಹಾಕಿದ ಅಷ್ಟೇನೆ ಸ್ಟಾರ್ಟಿಂಗು. ಅದು ಬಿರಿಯಾನಿದು ಮಸಾಲೆ ಎಲ್ಲ ಹಾಕಿದ ಮರಾಠಿ ಮೊಗ್ಗು, ಅನಾನಸು ಅವೆಲ್ಲ ಹಾಕಿದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ, ಅದೇ ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈರುಳ್ಳಿನ ನಾನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದ್ರೆ ಅದು ಸ್ವಲ್ಪ ಬ್ರೌನೇ ಆಗಬೇಕು, ಡಾರ್ಕ್ ಬ್ರೌನೇ ಆಗಬೇಕು. ಆವಾಗಲೇ ಅದ್ರದ್ದು ಈರುಳ್ಳಿ ಫ್ಲೇವರು ಫುಲ್ಲು ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ನೋಡಿ ಇಲ್ಲಿ ಓಡ್ಬತ್ತವ್ರೆ, ಗರಂ ಮಸಾಲ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡ್ಬಿಟ್ಟು ಒಂದ್ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದಿದ್ದೀನಿ. ಇವಾಗ ಇದಕ್ಕೆ ನಾನು ಮಾಡೋದು ನೆಕ್ಸ್ಟ್ ರೈಸ್ ಹಾಕಿ ಲಿಡ್ ಕ್ಲೋಸ್ ಮಾಡೋದು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು 3 ವಿಷಲ್ ಹಾಕ್ಸಿದ್ರೆ ಅಲ್ಲಿಗೆ ಮುಗೀತು ನನ್ನ ಬಿರಿಯಾನಿ ಕತೆ. ಆ ಕುಕ್ಕರ್ ಆರೋ ಅಷ್ಟರಲ್ಲಿ ಆ ಕಡೆ ನಾನು ಚಿಕನ್ ಕಬಾಬ್ನ ಫ್ರೈ ಮಾಡ್ಕೊಡ್ತೀನಿ. ಅಲ್ಲಿಗೆ ನಮ್ಮ ಕುಕಿಂಗ್ ಕತೆ ಮುಗೀತು. ಇನ್ನೇನಿದ್ರು ಈಟಿಂಗ್ ಕತೆ ಸ್ಟಾರ್ಟ್ ಆಗುತ್ತೆ. ಸಾಹೇಬ್ರು ಫುಲ್ ಹೊಟ್ಟೆ ಅಷ್ಟು ಓಡಾಡ್ತಾವ್ರೆ. You better listen up. Listen when I'm feeling it. Yeah, I got a hit list. Never chasing any bag, only teach where to place them. Solo on a throne, don't need another man telling me how to live life lavishly. Cause I'm built different, boy. ಗೊತ್ತು ಸೀರಿಯಲ್ ನೋಡ್ಕೊಂಡು ಕುಂತಿರ್ತೀಯ ಅಂತ. ಏನ್ ಮಾಡ್ಲಿ, ಬೋರ್ ಹೊಡಿಯುತ್ತಲ್ವ ಒಬ್ಳೆ, ಏನಂತ ಅಡ್ಗೆನೇ ಮಾಡ್ತಾ ಇರಕ್ಕಾಗತ್ತಾ? ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕು ಅಂತ. ಹಂಗೆ ನೋಡಿ ಇಲ್ಲಿ ನಮ್ ಬಿರಿಯಾನಿ ರೆಡಿ ಇದೆ. ಹಿಂಗು ಅರ್ಧ ಗಂಟೆ ಮುಂಚೆ ಕೊಟ್ಟಿದ್ಯಾಪಿ ನೀನು ಕೊಟ್ಟಿಲ್ಲ, ಕೊಡ್ತೀಯಾ? ತಟ್ಟೆಗೆ ಹಾಕ್ತಾ ಇದ್ದೀನಿ. ಕಬಾಬು ಮಾಡಿದೆ ಮನು. ಓ ಮೈ ಗಾಡ್. ಸೊ 3:30 ಅಂತ ಟೈಮ್ ಹೇಳಿದ್ದೆ ನಾನು. 3 ಗಂಟೆ ಇವಾಗ ಆಗಿದೆ. ಅದು ತಟ್ಟೆಗೆ ಹಾಕಿ ನನ್ನ ಕೈಗೆ ಬರೋದ್ರೆ 3:15 ಆಗತ್ತೆ. ಮಂಜು 15 ಮಿನಿಟ್ಸ್ ಅರ್ಲಿ ಮಾಡಿದ್ದಾರೆ. ಊಟ ಎಲ್ಲ ಮುಗಿಸಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟಿದೆ. ಊಟ ತಿಂದು ಸುಸ್ತಾಗಿ ಹೋಗ್ಬಿಟ್ಟು ಬಿರಿಯಾನಿ ಅಂತೂ ಸಖತ್ತಾಗಿ ಮಾಡಿದ್ದೆ. ಕಬಾಬು ಚೆನ್ನಾಗಿತ್ತು ತುಂಬಾನೇ. ಅಂದ್ರೆ ಕಬಾಬು ಮೊನ್ನೆನೂ ತಿಂದು ಇವತ್ತು ತಿಂತಾ ಇದೀವಲ್ಲ, ತುಂಬಾ ಆಯಿಲಿ ಅನ್ನೋದು ನನ್ನ ಕನ್ಸರ್ನು. ಹೆಂಗಿತ್ತು ಬಂದು ಬಿರಿಯಾನಿ? ಚೆನ್ನಾಗಿ ಮಾಡಿದ್ದೀವಲ್ವಾ? ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಇನ್ವೆಸ್ಟ್. ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೂಮಲ್ಲಿ ಇದ್ದಿದ್ದೆಲ್ಲ ಖಾಲಿ ಮಾಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಖಾಲಿ ಮಾಡ್ಬೇಕು ಅಷ್ಟೇನೆ. ಅಷ್ಟೊತ್ತಿಗೆ ಮನುಗೆ ಈ ದಿವಾನ್ ಮೇಲೆ ಇಟ್ಟಿರೋದು ಕಂಪ್ಲೀಟ್ ಅವ್ರ ಗ್ಯಾಜೆಟ್ಸ್ ಐಟಮ್ಗಳೇ ಇದು. ಸೊ ಇವಾಗ ಗ್ಯಾಜೆಟ್ಸ್ ಐಟಮ್ ನ ಮನುಗೆ ಖಾಲಿ ಮಾಡು ಅಂತ ಹೇಳ್ಬೇಕು. ಇಲ್ಲೆಲ್ಲ ಒಂದಷ್ಟು ಬಟ್ಟೆಗಳನ್ನ ಡಂಪ್ ಮಾಡಿದ್ದೀನಿ. ಮನು ಏನ್ ಗೊತ್ತಾ, ಆ ದಿವಾನ್ ಮೇಲೆ ಇರೋ ಗ್ಯಾಜೆಟ್ಸ್ ಐಟಮ್ಸ್ ಎಲ್ಲ ನಿಂದು. ಇವಾಗ ನೀನ್ ಎತ್ತಿಟ್ಟು ಕೊಟ್ಬಿಡ್ಬೇಕು ನನ್ಗೆ. ಆಮೇಲೆ ಮಾಡ್ತೀನಿ, ಇವಾಗ ಮಾಡ್ತೀನಿ ಇಲ್ಲ. ನಿಂದು ಗ್ಯಾಜೆಟ್ಸ್ ಇಲ್ಲಿಟ್ಕೊ, ಟಿವಿ ಯೂನಿಟ್ ಅಲ್ಲಿ. ಅದು ನಿಂಗೆ ಈಸಿ ಎತ್ಕೊಳ್ಳೋದು ಎಲ್ಲ. ಸೊ ಇನ್ನು 1 hour ಅಲ್ಲಿ ಮನೆ ಕಂಪ್ಲೀಟ್ ಸೆಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲೊಂದಷ್ಟು ಡಂಪ್ ಮಾಡಿದೀವಿ. ಇಲ್ಲಿ ಡಂಪ್ ಮಾಡಿರೋದೆಲ್ಲ ಯಾವುದು ಮನೆ ಒಳಗಡೆ ಬರೋದಲ್ಲ, ಅದೆಲ್ಲ ಹೊರಗಡೆ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನ ಅಡ್ಜಸ್ಟ್ ಮಾಡಿ ಇಡೋದಷ್ಟೇನೆ. ಬಿಟ್ರೆ ಇಲ್ಲಿದ್ದೆಲ್ಲ ಎಲ್ಲ ಖಾಲಿ ಮಾಡಿದೀನಿ. ಇದೊಂದೇ ಒಂದು ಲಾಸ್ಟ್ ಬಟ್ಟೆ ಗಂಟು ಉಳ್ಕೊಂಡಿದೆ. ಅದನ್ನ ತೆಗೆದು ಬಟ್ಟೆನ ಫೋಲ್ಡ್ ಮಾಡಿ ಇಟ್ರೆ ಆಯ್ತು. ಅದ್ರಲ್ಲಿ ಇರೋದೆಲ್ಲ ಬರೀ ನಂದೇನೆ, ನಂದು ಡೈಲಿ ವೇರ್ ಟಿ ಶರ್ಟ್ಗಳು, ಜೀನ್ಸ್ಗಳು. ಅದಕ್ಕೆ ಈ ಕಂಪಾರ್ಟ್ಮೆಂಟ್ ಖಾಲಿ ಬಿಟ್ಟಿದ್ದೀನಿ. ಇಷ್ಟ ಆದ್ರೆ ಬಟ್ಟೆದು
ಕೆಲಸ ಮುಗಿದ್ರೆ ಬಾಕಿದ್ದು ಎಲ್ಲ ಮುಗ್ದಂಗೆ, ಬಾಕಿದೆಲ್ಲ ಬೇಗ ಬೇಗ ಮಾಡ್ಕೊಬಿಡ್ಬೋದು. ನೋಡು ಮನು, ನಿಂಗೆ ಟಿವಿ ಯೂನಿಟ್ 2 ಐತೆ. ಇದ್ರಲ್ಲಿ ಸಾಲಲ್ಲ, ಆ ಕಡೆದು 2 ಸಾಲ. ಏನ್ ಇಡ್ತೀಯ ಅಷ್ಟೊಂದು? ತುಂಬಾ ಇದೆ ಗ್ಯಾಜೆಟ್ಸ್. ಅಷ್ಟೊಂದು ಐತಾ? 2 ಬಾಕ್ಸ್ ಇದೆ, ಅಲ್ಲಿ ನೋಡ್ತಿದ್ರೆ ನೀನೇನು, ಅಲ್ಲೊಂದು ಬಾಕ್ಸ್ ಇದೆ, ಅಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಎಲ್ಲ ತೆಗ್ದು ಯೂಸ್ ಮಾಡ್ದಲ್ಲೇ ಇರೋದು ಮೇಲ್ಗಡೆಗೆ ಹಾಕು ಸದ್ಯಕ್ಕೆ. ಬಾಕ್ಸ್ ಹಾಕ್ತೆ, ಬಾಕ್ಸ್ ಒಳಗಿರೋದು ಅವು ಯೂಸ್ ಮಾಡವಾ? ಮತ್ತೆ ಗ್ಯಾಜೆಟ್ಸ್ಗಳು ತೆಗ್ದು ನೋಡೋಣ ಬಿಡ. ಇವಾಗ ನಾನು ಹೋಗಿ ಅದನ್ನೆಲ್ಲ ತೆಗೆದು ಅವನ್ಗೆ ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಬಟ್ಟೆದು ಮುಗಿಸ್ಬಿಡ್ತೀನಿ, ಆಮೇಲೆ ನಾನು ಬರ್ತೀನಿ ಯಾವ್ದಾವ್ದು ಏನೇನು ಅಂತ ಸಾರ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಬಾಂಗ ನಂಗೆ ಬಟ್ಟೆ ಮಡ್ಸೋಕ್ಕೆ ಹೆಲ್ಪ್ ಮಾಡಿ. ಕಾಫಿ ಮಾಡಿದ್ದೀನಿ, ಕಾಫಿ ಮಾಡಿ ಬಕ್ಷಿಸ್ ಕೊಟ್ಟು ಕರಿಬೇಕು ನಮ್ಮ ಯಜಮಾನ್ರನ್ನ ನಾವು. ಹಿಂಗ್ ಕೊಡ್ತೀರಾ ನೋಡಿ. ಒಂದು ಎರಡನೇದು ಫುಲ್ ಒಳಗೆ ಹೊಡಿಬೇಕಾ? ವಯರ್ ತೆಗಿಯಂಗ್ ಹೊಡಿಬೋದಾ? ಆಮೇಲೆ ಮನು ಅಲ್ಲಿ ಟೈಟ್ ಮಾಡ್ಕೊಂಡು ಇಲ್ಲಿಗೆ ಲೂಸ್ ಬಿಡಿಸ್ಕೋ ಸಿಸ್ಟಮ್ ಹತ್ರಕ್ಕೆ. ಅದಕ್ಕೆ ಲೂಸ್ ಬಿಟ್ಕೊಂತ ಇರೋದು. ಅದು ವಯರ್ ತೆಗಿಯಂಗಿತ್ತು ಅಂದ್ರೆ ನಾವು ಹೆಂಗ್ ಬೇಕಂಗೆ ಸರಿ. ಎಲೆಕ್ಟ್ರಿಷಿಯನ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಇದು ಮೇಲ್ಗಡೆ ಓಡ್ರೋಗಿದೆಯೇನೋ ಅಂತ ಅನ್ಕೊಂಡಿದ್ರು ಓನರು, ಬಟ್ ಏನೂ ಆಗಿಲ್ಲ, ಜಸ್ಟ್ ಬಲ್ಪ್ ಹಾಕಿದ ತಕ್ಷಣನೇ ಬಂತು. ಸೊ ಅಲ್ಲಿಗೆ ಆ ಕೆಲಸ ಮುಗೀತಲ್ಲ, ಹೆಂಗೂ ಬಂದಿದ್ದಾರಲ್ಲ ಎಲೆಕ್ಟ್ರಿಷಿಯನ್ ಅಂದ್ಬಿಟ್ಟು ನಾವು ಈ ಲ್ಯಾನ್ದೂನ ಮಾಡಿಸ್ಕೊಬಿಡೋಣ ಅಂತ ಮಾಡಿಸ್ಕೊತಾ ಇದ್ವಿ. ಲ್ಯಾನ್ ಇವಾಗ ವೈಫೈ ರೌಟರ್ನ ಇಲ್ಲಿಟ್ಬಿಟ್ಟಿದೀವಿ ಟಿವಿ ಹತ್ರ, ಅದು ರೂಮಿಗೆ ಬೇಡ ಅಂತ ಅನ್ಕೊಂಡು. ಹಂಗಾಗಿ ಲ್ಯಾನ್ ಇಲ್ಲಿಂದ ಇವಾಗ ಮನು ಸಿಸ್ಟಮಿಗೆ ಎಷ್ಟು ಮೀಟರ್ ಅದು? ಎಷ್ಟು ಮೀಟರ್ ಮನು? 100 ಮೀಟರ್. ಎಷ್ಟು ಮೀಟರ್? 10 ಮೀಟರ್. ಅದು 10 ಮೀಟರ್ಸ್ ಲ್ಯಾನ್ ತಂದು ಇವಾಗ ಹಾಕೊಂಡಿದ್ದು. ಫಸ್ಟ್ 5 ಮೀಟರ್ ತಂದಿದ್ರು, ಸಾಕಾಗಿಲ್ಲ ಅಂತ ಹೋಗಿ ಪುನಃ ಕೊಟ್ಬಿಟ್ಟು 10 ಮೀಟರ್ ತಂದಿದ್ದಾರೆ. ಸೊ ಎನಿ ಟೈಮ್ ಯೂಸ್ ಆಗತ್ತಲ್ಲ. ಆ ಮನೇಲಿ ಒಂದು ಅಡಿಷನಲ್ ಫ್ಯಾನ್ ಇಟ್ಕೊಂಡಿದ್ವಿ, ಲಿವಿಂಗ್ ಹಾಲ್ ಅಲ್ಲಿ ಹಾಕಿದ್ದು ನಾವು ತಂದು ಹಾಕೊಂಡಿದ್ ಫ್ಯಾನ್ ತಗೊಂಡ್ ಬಂದಿದ್ವಿ. ಅದನ್ನ ಅದ್ರದ್ದು ವಿಂಗ್ಸ್ ಬಿಚ್ಚಾಕೆ ಆಗಿರ್ಲಿಲ್ಲ ಮನುಗೆ. ಇವಾಗ ಆ ಕೆಲ್ಸನು ಇವಾಗ ಮುಗಿಸ್ಕೊಂಡಿದ್ದಾಯ್ತು. ಇದು ಮುಗಿಸ್ಕೊಂಡು ಬಾಕ್ಸ್ ಹಾಕಿ ಮೇಲೆ ಎತ್ತಿಟ್ಬಿಟ್ರೆ ಮನು ಕೆಲಸ ಮುಗೀತಲ್ಲಿಗೆ. ಆಲ್ಮೋಸ್ಟ್ ಮಂಜು ಎಲ್ಲ ಬಟ್ಟೆನ ಕ್ಲಿಯರ್ ಮಾಡಿದಾಳೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಇದ್ರ ಮೇಲೆ ಇರೋದು ಇದೆಲ್ಲ ವಾಶ್ಗೆ ಹೋಗುವಂಥವು, ಇದು ಅನಾಥಾಶ್ರಮ ಕೊಡುವಂಥ ಬಟ್ಟೆ. ಇದು ಇಷ್ಟು ಎಲ್ಲ ಕೆಲವೆಲ್ಲ ಈಗ ನೋಡ್ತಾ ಇದ್ದೀನಿ, ತಗೊಂಡಿದ್ದೀನಿ, ನಾನು ಹಾಕೊಂಡೇ ಇಲ್ಲ. ಅದು ಇವಾಗ ಹಾಕೊಂಡು ಟ್ರೈ ಮಾಡೋಕೆ ಹೋದೆ ಅಂದ್ರೆ ಎಲ್ಲ ಚಿಕ್ಕದಾಗ್ಬಿಟ್ಟೆ ತುಂಡ. ಮಂಜುನು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ಒಂದು ಬುಕ್ ಶೆಲ್ಫ್ ಬೇಕಿತ್ತು ಈ ಸ್ಪಾಟ್ ಅಲ್ಲಿ. ಮೇನ್ ರೀಸನ್ ಬುಕ್ ಇಡೋದಕ್ಕಲ್ಲ, ಮಂಜುದು ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೋಬಹುದು. ಏನಕ್ಕೆ ಅಂದ್ರೆ ಒಂದು ರೀಸನ್, ಇಲ್ಲೇ ಇಟ್ಕೊಂಡ್ರೆ ಕಾಸ್ಮೆಟಿಕ್ಸ್ ಇದನ್ನ ಎಳ್ಕೊಂಡ್ರೆ ಸೊ ಇಲ್ಲೇ ತಗೊಂಡು ಇಲ್ಲೇ ರೆಡಿ ಆಗ್ಬೋದು ಅಂತ ಒಂದು ಐಡಿಯಾ ಕೊಟ್ಟೆ. ಸೊ ಬುಕ್ ಶೆಲ್ಫ್ ಅಮೆಝಾನ್ ಅಲ್ಲಿ ಚೆಕ್ ಮಾಡಿದ್ರೆ 2700-800 ಇದೆ. ಏನಂತಾರೆ, ಅದು ಇಂಜಿನಿಯರಿಂಗ್ ವುಡ್ ಅಲ್ಲಿ ಮಾಡಿರೋದು. ಸೊ ನಾನು 3000 ರೂಪಾಯಿಗೆ ಈ ಕಬೋರ್ಡೆ ತಗೊಂಡಿದ್ದೆ ಯಶವಂತಪುರ್ ನಲ್ಲಿ. ಸೊ 2600-700 ಎರಡಂದ್ರೆ ಹತ್ರ ಈಗ ಒಂದು ಚಿಕ್ಕ ಬಾಕ್ಸ್ ವರ್ತಿಲ್ಲ ಅನಿಸ್ತು ಅಮೆಝಾನ್ ಅಲ್ಲಿ. ಸೊ ಒಂದ್ಸರಿ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಅಕಸ್ಮಾತ್ ಅಲ್ಲೇ ಸಿಕ್ತು ಅಂದ್ರೆ ತಗೋಬಹುದಲ್ವಾ ಅಂತ ಪ್ಲಾನ್ ಮಾಡಿದೆ. ಅಕಸ್ಮಾತ್ ಆತರ ಸಿಗ್ತೈತೆ ಅಂದ್ರೆ ಕಮ್ಮಿ ರೇಟ್ಗೆ ಸೊ ಇಲ್ಲೊಂದು ಇಟ್ಬಿಟ್ಟು ಅಲ್ಲೊಂದು ಇಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಈಸಿ ಯೂಸ್ ಮಾಡ್ಕೋಬಹುದು. ಈಗ ಏನಿಲ್ಲ, ಮಂಜುಗೆ ಅವಾಗಲೇ ನನಗೆ ಕಾಫಿಗೆ ಹಾಲು ಬಿಸಿ ಮಾಡೋದು ಮಾಡಿದೆ, ಕಾಫಿ ಮಾಡಲೇ ಇಲ್ಲ. ಅದು ಇವಾಗ ಬಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದಾರೆ. ಅದು ತಣ್ಣಗಿರೋ ಕಾಫಿ ಸಿಗುತ್ತೆ. ಮತ್ತೆ ಮಾಡಿ 15 ನಿಮಿಷ ಮೇಲೆ ಮೊನ್ನೆಲ್ಲೋ 25 ರೂಪಾಯಿ ಕೊಟ್ಟು ಬಿಸಿನೀರು ಕುಡ್ಕೊಂಡು ಬಂದ್ರೆ ಕೋಲ್ಡ್ ಕಾಫಿ ಕೊಡ್ತೀನಿ, ಕುಡಿ ಫ್ರೀ ಆಗಿ. ಕಾಫಿ ಮಜಾನೇ ಇರೋದಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ನಾನು ಆಚೆ ಹುಡ್ಕೊಂಡು ಕುಡಿಯೋದು. ರಸಮಲೈ ತಿನ್ನೋಣ ಅಂದ್ಕೊಂಡು ಬಂದ್ವಿ. ನನ್ನ ಆಲ್ ಟೈಮ್ ಫೇವ್ರೇಟು ಸ್ವೀಟ್. ಮೊದಲು ಮಲ್ಲೇಶ್ವರಂ ಆಶಾ ಸ್ವೀಟ್ಸಲ್ಲಿ ಇಷ್ಟಪಡ್ತಾ ಇದ್ದೀನಿ, ಇವಾಗ ಇಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಬುಕ್ ಶೆಲ್ಫ್ ನೋಡೋಣ ಅಂದ್ಕೊಂಡು ಹೋಗಿದ್ವಾ. ನನಗೆ ಅಲ್ಲಿ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋಕ್ಕೆ ಮತ್ತೆ ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ಗ್ಯಾಜೆಟ್ಸು ಥಿಂಗ್ಸು ಅಂದರೆ ಡೈಲಿ ಯೂಸ್ ಮಾಡೋ ಅಂಥದ್ದನ್ನ ಇಟ್ಕೊಳ್ಳೋದಕ್ಕೆ ಬೇಕಿತ್ತು ಒಂದು. ಆದರೆ ಓಪನ್ ಥರ ಬೇಕು, ಡೋರ್ ಇರೋದು ಬೇಡ ಅಂತ ಅಂದ್ಕೊಂಡು ನೋಡೋಕೆ ನೋಡಿದ್ವಿ ಆನ್ಲೈನಲ್ಲೂ. ಅಲ್ಲಿ ಯಾಕೋ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಅನ್ನಿಸ್ತು. ಅಂಡ್ ಇನ್ನೊಂದು ಆನ್ಲೈನಲ್ಲಿ ಕ್ವಾಲಿಟಿ ಗೊತ್ತಾಗಲ್ಲ. ಹಂಗಾಗಿ ಒಂದ್ಸರಿ ಅಂಗಡಿಯಲ್ಲೇ ನೋಡೋಣ, ಇಲ್ಲೇ ಹತ್ರ ಅಲ್ವಾ ಅನ್ಕೊಂಡು ಹೋದ್ವಿ. ಬಟ್ ಯಾಕೋ ಆನ್ಲೈನೇ ಬೆಟರ್ ಅನ್ನಿಸ್ತು. ಬಟ್ ಕ್ವಾಲಿಟಿ ಗೊತ್ತಾಗಲ್ಲ. ಕ್ವಾಲಿಟಿ ಇದು ಇನ್ನೇನು ಇಂಜಿನಿಯರಿಂಗ್ ವುಡ್ಡೆ. ಸೊ ಹಂಗಾಗಿ ಕೊನೆಗೆ ಯಾಕೋ ಅವ್ರು ಹೇಳ್ತಾ ಇದ್ದಿದ್ದು ಪ್ರೈಸ್ ಜಾಸ್ತಿ ಅನ್ನಿಸ್ತು. ನಂಗೆ ಇಂಜಿನಿಯರಿಂಗ್ ವುಡ್ ಪ್ರಾಡಕ್ಟ್ಸ್ ಯಾವ್ದು ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ನಾವು ಕಬೋರ್ಡ್ ತಗೊಂಡಿದ್ದು ಇಂಜಿನಿಯರಿಂಗ್ ವುಡ್, ಅವಾಗ ಅರ್ಜೆಂಟ್ ಇತ್ತು ಅನ್ಕೊಂಡು ಓಕೆ ಅನ್ಕೊಂಡು ತಗೊಂಡಿದ್ವಿ. ಆಗ ಒಳ್ಳೆ ಪ್ರೈಸಿಗೆ ಸಿಕ್ಕಿತ್ತು ನಮಗೆ. ಇದು ಸ್ವಲ್ಪ ಇದ್ರ ಜೊತೆಗೆ ಶೂ ರ್ಯಾಕ್ ಎಲ್ಲ ತಗೊಂಡಿದ್ವಿ. ಅವಾಗೆಲ್ಲ ಒಂದ್ ಒಳ್ಳೆ ಡಿಸ್ಕೌಂಟ್ ಹಾಕಿಸ್ಕೊಂಡಿದ್ವಿ. ಸೊ ನೋಡೋಣ ಅನ್ಕೊಂಡು ಬಂದ್ವಿ. ಏನು ಇನ್ನೊಂದ್ಸರಿ ಆನ್ಲೈನ್ ಅಲ್ಲೇ ಹುಡ್ಕೋಣ, ಆಮೇಲೆ ಇನ್ನೊಂದ್ಸರಿ ಅಂಗಡಿಯಲ್ಲಿ ನೋಡೋಣ, ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲಿ ತಗೊಳ್ಳೋಣ ಅನ್ಕೊಂಡು ಹೋಗಿದ್ದೀವಲ್ಲ. ರಸಮಲೈ ನೆನಪಾಗ್ಬಿಡ್ತು ನನಗೆ. ರಸಮಲೈ ತಿನ್ಕೊಂಡು ಮನು ಕೊಡ್ಸಿದ್ರೆ ಅವರು ಒಂದ್ ಸ್ಪೂನ್, ಅವ್ರಿಗೆ ಸ್ವೀಟ್ ಇಷ್ಟನೇ ಆಗಲ್ಲ. ನನಗೂ ಮೊದ್ಲೇನ್ ಇಷ್ಟ ಆಗ್ತಿರ್ಲಿಲ್ಲ, ಇತ್ತೀಚೆಗೆ ಸ್ವೀಟ್ ಸ್ವಲ್ಪ ಇಷ್ಟ ಆಗತ್ತೆ. ಎರಡನ್ನೂ ನಾನೇ ಬಾರಿಸ್ಬಿಟ್ಟು ಕಾರ್ಕೊಂಡು ಮನೆಗೆ ಬಂದೆ.
ಹೌದು, ನಾವೇನು ತಿನ್ನಿಲ್ಲ. ಈ ಮನುದು ಏನ್ ಗೊತ್ತಾ, ಅವ್ರು ಏನಾದ್ರು ಮಾಡ್ಕೊಂಡು ಬಿಸಿ ಇದ್ರೆ ನಾನಿಲ್ಲಿ ಒಟ್ಟ 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 ಅಂತ ಒಡ್ಕಂತ ಇರ್ಲಿ ಕಂಟಿನ್ಯೂಸ್ ಆಗಿ. ಆಮೇಲೆ ಹಿಂಗ್ ಮುಖ ನೋಡಿದ ತಕ್ಷಣ ಹಿಂಗ್ ತಿರ್ಕೊಬಿಟ್ಟು ಹೌದು ಸ್ವಾಮಿ ವಾಪಸ್ ಬಂದ್ಬಿಡ್ತಾರೆ. ಹೌದು, ಬಟ್ ನಾನು ಏನ್ ಮಾತಾಡಿರ್ತೀನಿ ಒಂದು ವರ್ಡು ಅವ್ರ ತಲೆಗೆ ಹೋಗಿರಲ್ಲ. ಬೇಕಾದ್ರೆ ಕೇಳಿ ನೋಡಿ ಇವಾಗ ನಾನು ಏನ್ ಮಾತಾಡ್ತೀನಿ. ಎಡಿಟ್ ಮಾಡ್ಬೇಕು. ಹಂಗೆ ತೆಗ್ದು ಬಾರಿಸ್ಬಿಡ್ಬೇಕು ಅನ್ನಿಸತ್ತೆ. ಬಾರ್ಸಕ್ ಆಗಲ್ವೇ? ಆ ದೇಹ ಹೆಂಗಿದೆ, ಈ ದೇಹ ಹೆಂಗಿದೆ. ನಂಬುವಂತ ವಿಷಯ ಆದ್ರೆ ನಿನ್ನಲ್ಲಿ ಅರ್ಧನೇ ಇಲ್ವಲ್ಲ ಮನು. ನಾನು ನನ್ನ ಇಲ್ಲ, ಹೈಟು ಇಲ್ಲ. ನನ್ನ ನೈಟ್ಗೆ ನಾನು ಕರೆಕ್ಟ್ ಆಗಿದ್ದೀನಿ. ನೀನ್ ಕುಳ್ಳಿ, ನಾನ್ ಕುಳ್ಳಿ ಅಲ್ಲ, ನೀನ್ ಲಂಬು ಅಂತ ಹೇಳು. ಬಾ ಮನು, ಇಬ್ರಿಗೂ ಹೈಟ್ ಡಿಫ್ರೆನ್ಸ್ ಏನೈತೆ ನೋಡೋಣ. ಬಾ ಮನು ಇವತ್ತು ನನಗೂ ಮನಗೂ ಹೈಟ್ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ನಾನು ಎಷ್ಟೊಂದು ಹೈಟ್ ಇದೆ. ನಾನ್ ಕರೆಕ್ಟ್ ಆಗೇ ಇದ್ದೀನಿ, ನಾನೇನ್ ಕುಳ್ಳಿ ಅಲ್ಲ. ಇದು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಹೆಂಗೋ ಬಿಡಪ್ಪ, ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಾವೇ ಒಪ್ಕೊಂಡ್ಬಿಡ್ತೀವಿ. ನಾನೇ ಹೋಗಿ ನಿಂತ್ಕೊಂತೀನಿ, ಬಾ ಹೈಟ್ ಚೆಕ್ ಮಾಡೋಣ ಅಂದ್ರೆ ಬರಲ್ವಂತೆ. ಟೈಮ್ ಇಲ್ಲ ಅಷ್ಟೊಂದೆಲ್ಲ. ಓ ಮೈ ಗಾಡ್, ಅಲ್ಲಿ 1 crore ಲಾಸ್ ಆಗ್ತಾ ಇದೆ ಅವರಿಗೆ. ಇವಾಗ ನಾವು ಹೋಗ್ತೀವಿ ಯಥಾ ಪ್ರಕಾರ ಬಟ್ಟೆ ಬದಲಾಯಿಸ್ಬಿಟ್ಟು ಕ್ಲೀನಿಂಗ್ ಕೆಲಸಕ್ಕೆ. ಟೈಮ್ ನೋಡಿ 10 ಗಂಟೆ ಆಗೋಯ್ತು. ಮಂಜೂರ್ ಇಲ್ಲಿ ಕುಂತ್ಕೊಂಡವ್ರೆ ನೋಡಿ. ಎಲ್ಲ ಗುಡ್ಡೆಗಳು ಹಿಂಗ್ ಹಾಕಿದೀವಿ ನೋಡಿ. ಅಲ್ಲಿ 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 ಇಲ್ಲಿ 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 ಎಲ್ಲ ನಂದೇ ಎಲೆಕ್ಟ್ರಾನಿಕ್ಸ್ ಗಳದು, ಅಂದ್ರೆ ಎಲ್ಲ ಗ್ಯಾಜೆಟ್ಸ್ ವೈರ್ಸ್ ಗಳು ಅಂತವೇ ಅವೆ. ಡಿಸ್ಪೋಸ್ ಮಾಡ್ಬೇಕು, ಒಂದಷ್ಟು ಡಿಸ್ಪೋಸ್ ಮಾಡಿದೀವಿ. ಇನ್ನು ಇಂಥವೆಲ್ಲ ಏನ್ ವೈರ್ ಗಳು, ಬರೀ ವೈರ್ ಐತಿವಿ ನೋಡಿ. ಒಂದು ಡಬ್ಬ ಫುಲ್ ದೊಡ್ಡ ಡಬ್ಬ, ತುಂಬಾ ವೈರೇ ಇದೆ. ಎಲ್ಲಾನು ಡಿಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇಷ್ಟೊತ್ತರ್ಗು ಏನ್ ಪ್ಲಾನ್ ಮಾಡ್ತಾ ಇದ್ವಿ ಅಂದ್ರೆ ಇಟ್ಕೊಳ್ಳೋಣ ಎಲ್ಲ ಅಂತ. ಬಟ್ ಇವಾಗ ಡಿಸೈಡ್ ಮಾಡ್ದೆ, ಇಲ್ಲ ಎಲ್ಲಾನು ಬಿಸಾಕ್ಬಿಡೋಣ. ಅಕಸ್ಮಾತ್ ನಾಳೆ ದಿವಸ ಬೇರೆ ಯಾವ್ದಾದ್ರು ತಗೊಂತೀವಿ ಏನಾಗಿದ್ರೆ ಹೆಂಗಿರು ವೈರು ತಗೋಬೇಕಾಗತ್ತೆ. ಇವೆಲ್ಲ ಆಲ್ರೆಡಿ ಹಳೇದಾಗೋಗಿರ್ತವೆ, ವರ್ಷನ್ಸ್ ಗಳು ಚೇಂಜ್ ಆಗೋಗಿರ್ತವೆ. ಸೊ ಹಂಗೆ ಎಲ್ಲಾನು ಚೇಂಜ್ ಮಾಡ್ತಾನೆ ಇದೀವಿ. ಹೆಂಗಾಗ್ಬಿಡಿದೆ ಪರಿಸ್ಥಿತಿ ಅಂದ್ರೆ ಈಗ ಮನೆ ಒಳಗಡೆ ಅದನ್ನೆಲ್ಲ ಗ್ಯಾಜೆಟ್ಸ್ ಗಳನ್ನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನೇಸ್ ಗೊತ್ತಿಲ್ಲ. ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ನೋಡಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.